ನಾವು ಬಂದು ತಿಂಡಿ ತಿಂದು ಇಲ್ಲಿ ಬಂದು ಬರೋ ಹೊತ್ತಿಗೆ ಅವರು ಶಾಸ್ತ್ರ ಇದು ಮಾಡ್ತಾಯಿದ್ರು. ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೊತ್ತಿಗೆ ನಾನು ಮದುವೆ ಹಾಕಲ್ಲ ಅಂತ ಅಂದ ಹುಡುಗಿ. ಆಗ ನಾವು ಈಚೆಗೆ ಬಂದು ಈಚೆಲಿದ್ದು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು ಹಿಂಗೆ ಆತು ಒಂದು. ಅದು ಟಿ ವಿಲಿ ನಾನು ನೋಡ್ತಲೇ ಇದ್ದೆ. ಹಿಂಗೆ ತಾಳಿ ತರ್ಬೇಕಾರೆ ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ ಆತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು. ಬೇಡ ಅಂತ, ಅಕ್ಕಲ್ಲ ಅಂತ. ಹುಡುಗ ನೀಟಾಗಿ ಕೇಳ್ದ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಹುಡುಗಿ ಏನೋ ಬೇರೆ ಲವ್ ಅಂತ. ಹಿಂಗಾಗಿ ಮತ್ತೆ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಅವನ್ ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಈಗ ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಇನ್ನೇನು ಕಟ್ಟಬೇಕು, ಒಂಚೂರು ಕತ್ತು ಅಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ರು. ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ತು ಕೇಳ್ಕೊಂಡ್ರು. ಏನು ಮಾಡಿರೋ ಅವಳು ಒಪ್ಪಿಲ್ಲ. ಹುಡುಗಿ ಅದು ನಮಗೆ ಗೊತ್ತಿಲ್ಲ. ಓದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಹುಡುಗ ಮಾಸ್ಟ್ರು. ಈಗ ಕಿತ್ತೋಗಿ ಕ್ಯಾನ್ಸಲ್ ಆಯಿತು. ಈಗೇನ ಸ್ಟೇಷನಿಗೆ ಕರ್ಕೋಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆನೂ ಕಚ್ಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು. ಎಲ್ಲ ರೆಡಿ, ಎಲ್ಲ ಫುಲ್ ರೆಡಿ ಐತಿ. ಎಲ್ಲ ವೇಸ್ಟ್. ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು. ಅಷ್ಟೊತ್ತಿಗೆ ಕ್ಲೋಸು. ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ. ಅದು ಗೊತ್ತೇ ಇಲ್ಲ. ತಾಳಿ ತಗೊಬಂದಾಗಲೇ ಗೊತ್ತಾಯ್ತು. ಚೂರು ಕತ್ತು ಅಳ್ಳಾಡಿಸ್ತಿದ್ದಂಗೆ ಸ್ಟಾಪ್ ಆಗಲೇ. ಹುಡುಗಿ ಬಿಲ್ಕುಲ್ ಒಪ್ಪಲಿಲ್ಲ. ಹುಡುಗಿ ಮನೆಯಾರ ಅವ್ರು ಏನು ಮಾಡ್ತಾರೆ ಪಾಪ, ಅಳ್ತಾವ್ರೆ. ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರು ತಾಳಿ ಕಟ್ಟಿದ್ಮೇಲೆ ಇದ್ರೆ ಅವ್ರ ಮನೆ ಉಳಿಯೋದ? ಒಳ್ಳೇದಾಯ್ತು. ಇದ್ರ ಬದಲು ಒಂದು ನಿನ್ನೆ ಮೊನ್ನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು. ಅವ್ರಿಗೂ ತೊಂದರೆ ಆಗ್ತಾರಲ್ಲ, ಇವ್ರಿಗೂ ತೊಂದರೆ ಆಗ್ತಾರಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.